ಟೇಕಾ ಓಕೆ ರೆಡಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಡ್ರೀಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನವೀನ್ ಕುಮಾರ್. ಟೀಮ್ ಇಂಡಿಯಾದ ಹೊಸ ಸೀರೀಸ್ಗಳು ಮುಂಬರುವುದು ಹಾಗೂ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಯಾವ ಸೀರೀಸಿಂದ ಟೀಮಿಗೆ ಬರ್ತಾರೆ ಇದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಯಾರು ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ. ಬೇಗ ಟೆಸ್ಟು ಮ್ಯಾಚ್ ಮುಗೀತು. ತುಂಬ ರೋಚಕತೆಯಿಂದ ಕೂಡಿತು ಅಂತ ಹೇಳ್ಬೋದು. ಟೆಸ್ಟು ನೋಡಿ, ಒನ್ ಡೇ T20 ಇದ್ದಂಗಿತ್ತು. ಅದು ಸೀನಿಯರ್ಸ್ಗಳು ಇಲ್ಲದೇ ಆಡಿರೋಂಥ ಟೆಸ್ಟ್ ಇದು. ಈ ಆಗಸ್ಟಲ್ಲಿ ಯಾವುದೂ ಸೀರೀಸ್ ಇಲ್ಲ. ಸೆಪ್ಟೆಂಬರಿಂದ ಎಸ್.ಎ ಕಪ್ ಇದೆ. ಒಟ್ಟು 8 ಟೀಮು ಪಾಲ್ಗೊಳ್ಳುತ್ತೆ ಎಸ್.ಎ ಕಪ್ಪಲ್ಲಿ. ಗ್ರೂಪ್ ಎ, ಗ್ರೂಪ್ ಬಿ. ಗ್ರೂಪ್ ಎಲ್ಲಿ 4 ಟೀಮು, ಗ್ರೂಪ್ ಬಿಯಲ್ಲಿ 4 ಟೀಮ್ ಇದೆ. ಇಂಡಿಯಾ ಬಂದು ಗ್ರೂಪ್ ಎಲ್ಲಿದೆ. ಇಂಡಿಯಾ, ಪಾಕಿಸ್ತಾನ, UAE, ಒಮನ್. ಗ್ರೂಪ್ ಬಿ ಯಲ್ಲಿ ಬಂದು ಅಫ್ಘಾನಿಸ್ತಾನ್, ಶ್ರೀಲಂಕಾ, ಬಾಂಗ್ಲಾದೇಶ್, ಹಾಂಗ್ಕಾಂಗ್. ಇಂಡಿಯಾದ ಬಂದು ಸೆಪ್ಟೆಂಬರ್ 10ಕ್ಕೆ UAE ವಿರುದ್ಧ ಮ್ಯಾಚ್ ಇದೆ. ಸೆಪ್ಟೆಂಬರ್ 14ಕ್ಕೆ ಪಾಕಿಸ್ತಾನ ವಿರುದ್ಧ ಮ್ಯಾಚ್ ಇದೆ. ಸೆಪ್ಟೆಂಬರ್ 19ಕ್ಕೆ ಒಮನ್ ವಿರುದ್ಧ ಮ್ಯಾಚ್ ಇದೆ ಅಂತ ಹೇಳ್ಬೋದು. ಅದಾದಮೇಲೆ ಸೆಮಿಫೈನಲ್ ಬಂದು ಸೆಪ್ಟೆಂಬರ್ 28 ಸಂಡೇ ಬಿದ್ದಿದೆ. ಮೋಸ್ಟ್ಲಿ ಇಂಡಿಯಾ ಪಾಕಿಸ್ತಾನ ಫೈನಲ್ಗೆ ಹೋಗ್ಬೋದು, ಇಂಟೆನ್ಷನಲ್ಲಿ ಇಟ್ಟಿರ್ಬೋದು. ಅದಾದಮೇಲೆ ಅಕ್ಟೋಬರ್ 2ಕ್ಕೆ ಟೆಸ್ಟ್ ಸೀರೀಸ್ ಶುರುವಾಗುತ್ತೆ ಅಂತ ಹೇಳ್ಬೋದು. ವೆಸ್ಟ್ ಇಂಡೀಸ್ನವರು ಇಂಡಿಯಾಗೆ ಬರ್ತಾರೆ. ಮೊದಲನೇ ಮ್ಯಾಚು ಅಹಮದಾಬಾದಲ್ಲಿ ನಡೀತೆ ಅಂತ ಹೇಳ್ಬೋದು. ಎರಡನೇ ಮ್ಯಾಚು ದೆಹಲಿಯಲ್ಲಿ. ಇದಾದಮೇಲೆ ಬಂದು ಅಕ್ಟೋಬರ್ 19ರಿಂದ ನವಂಬರ್ 8ರವರೆಗೂ ಇಂಡಿಯಾ ಆಸ್ಟ್ರೇಲಿಯಾ ಪ್ರವಾಸ ಕೈಗೊಳ್ತಾರೆ ಅಂತ ಹೇಳ್ಬೋದು. 3 ODI ಹಾಗೂ 5 T20 ಮ್ಯಾಚ್. ಈ ODI ಮ್ಯಾಚ್ಗೆ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ವಾಪಸ್ ಆಗ್ತಾರೆ. 3 ಮ್ಯಾಚ್ ಇದೆ. ಅದಾದಮೇಲೆ ನವಂಬರ್ 14ರಿಂದ ಡಿಸೆಂಬರ್ 19ರವರೆಗೆ ಸೌತ್ ಆಫ್ರಿಕಾ ಇಂಡಿಯಾ ಟೂರ್ ಮಾಡ್ತಾರೆ. 3 ODI, 5 T20. ಇದರಲ್ಲಿ 3 ODI ಇದೆ. ಇದರಲ್ಲೂ ಕೂಡ ರೋಹಿತ್ ಶರ್ಮಾ ಪಾಲ್ಗೊಳ್ತಾರೆ. 6 ಮ್ಯಾಚ್ ಅವ್ರಿಗೆ ಸಿಗೋದು. ಅಲ್ಲಿ 3, ಇಲ್ಲಿ 3. ಮೋಸ್ಟ್ಲಿ T20 ವರ್ಲ್ಡ್ ಕಪ್ ಇರೋದ್ರಿಂದ ಅತಿ ಹೆಚ್ಚು T20ನ ಆಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದೇ ಕಾರಣದಿಂದ ರಿಟೈರ್ಮೆಂಟ್ ಕೊಟ್ಟರು T20 ಹಾಗೂ ಟೆಸ್ಟ್ಗೆ. ಅದಾದ್ಮೇಲೆ ಯಾವುದೇ ಮ್ಯಾಚು ಇಲ್ಲ ಅವ್ರಿಗೆ. ಈಗ ಕೇವಲ ODI ಮಾತ್ರ ಆಡ್ತಾ ಇರೋದು. ತುಂಬ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಯಾವಾಗ ಬರುತ್ತೆ ಅಂತ. ಕೇವಲ 6 ಮ್ಯಾಚ್ ಇರೋದು, ಏನು ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಂದು, KL ರಾಹುಲ್ನ T20ಗೆ ಎಸ್.ಎ ಕಪ್ ಸೆಲೆಕ್ಟ್ ಮಾಡ್ತಾರಾ ಇಲ್ವಾ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಮಾಡ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದರೆ ಟೆಸ್ಟಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿರೋದ್ರಿಂದ, ಮತ್ತು ಈ ಬಾರಿ ಗೌತಮ್ ಗಂಭೀರ್ ಕೋಚ್ ಆಗಿರೋದ್ರಿಂದ ಅವ್ರು ಏನು ಬೇಕಾದ್ರೂ ಮಾಡ್ತಾರೆ, ಹೇಳೋಕ್ಕಾಗಲ್ಲ. ಅವ್ರಿಗೆ ಏನಪ್ಪ ಅಂದರೆ ಪರ್ಫಾರ್ಮೆನ್ಸ್ ಬೇಕು. ಸ್ಟ್ರೈಕ್ ರೇಟು, ಅದು ಇದು, ಸೆಂಚುರಿ, ಹಾಫ್ ಸೆಂಚುರಿ, ಇದನ್ನು ಅವ್ರು ಮೈಂಡಲ್ಲಿ ಇಟ್ಕೊಳ್ಳಲ್ಲ ಗೌತಮ್ ಗಂಭೀರು. ಅವ್ರು ಏನಪ್ಪ ಅಂದರೆ ಪರ್ಫಾರ್ಮೆನ್ಸು ಮತ್ತು ಟೀಮ್ ಗೆಲುವಿಗೆ ಯಾರು ಮುಖ್ಯ ಆಗ್ತಾರೆ ಅಂಥವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಅಂಥವ್ರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡ್ತಾರೆ ಅಂತ ಹೇಳ್ಬೋದು. ಅದರಿಂದ ಆಗ್ಬೋದು, ಆದರೆ ತುಂಬ ಖುಷಿ ವಿಚಾರ. ಆಗಲಿ. ಇಷ್ಟ ಆಗಿತ್ತು ಇವತ್ತಿನ ಇನ್ಫಾರ್ಮೇಷನು. ಮುಂದೆ ಯಾವುದ್ರ ಬಗ್ಗೆ ಡೀಟೇಲ್ಸ್ ಬೇಕು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವೀಡಿಯೋ ಸಿಗೋರು ನೋಡ್ತಾರೆ ಡ್ರೀಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಮಸ್ಕಾರ.